ನಾನು ಯಾವಾಗ ಸಾಯಿಸಲ್ಲ, ಸಾಯಿಸ್ ನಂತರ ನಾನು ನೋಡ್ತೀನಿ. ಕೋಳಿ ಅಂಗಡಿಯಲ್ಲಿ ಕೂಡ ಹೋಗಿ ನಾನು ಅದೇ ಹೇಳಲ್ಲ, ಕೋಳಿಗೆ ಸಾಯಿಸ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಕ್ವಾಟ್ಲೆ ಕಿಚನ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ಯಾವ ರೀತಿ ಕ್ವಾಟ್ಲೆ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ವಿಟಿ ಪ್ಲೇ ಮಾಡಿದಾಗ ಮೀನನ್ನ ಯಾವ ರೀತಿ ಇಲ್ಲಿ ಫ್ರೈ ಮಾಡಿದ್ರು, ಸತ್ತೋಗಿರೋ ಮೀನ್ ಜೊತೆ ಮಾತಾಡು ಅಂತಂದ್ಬಿಟ್ಟು ಇಲ್ಲಿ ಹೇಳಿದಾಗ ನಾನಿಲ್ಲಿ ಸಾಯಿಸಲ್ಲ ಅಂತ ಕೂಡ ಹೇಳಿದ್ರು. ಮತ್ತೆ ಸತ್ತಿರೋ ಪ್ರಾಣಿಗಳನ್ನ ತಂದು ಮಾಡ್ತೀನಿ, ನಾನು ಸಾಯಿಸು ಅಂತ ಹೇಳಲ್ಲ ಅಂತ ಇಲ್ಲಿ ಹೇಳಿದ್ರು. ಅದರಲ್ಲೂ ಕೂಡ ಮಸ್ತ್ ಕ್ವಾಟ್ಲೆ ಕೊಡ್ತಿದ್ದಾರೆ. ಅಡಿಗೆ ಮಾಡೋದ್ರಲ್ಲೂ ಕೂಡ ಅಷ್ಟೇ ಅದ್ಭುತವಾಗಿ ಅಡಿಗೆ ಮಾಡ್ತಾರೆ ಅಂತಂದ್ಬಿಟ್ಟು ಬಿಗ್ ಬಾಸ್ ಅಲ್ಲಿ ಇದ್ರಲ್ಲ ಸ್ಪರ್ಧಿಗಳು ಎಲ್ಲರೂ ಕೂಡ ಇಲ್ಲಿ ಹೇಳಿದ್ರು. ಒಟ್ನಲ್ಲಿ ರಕ್ಷಿತಾ ಅವರು ಇದ್ರೆ ಎಂಟರ್ಟೈನ್ಮೆಂಟ್ಗೆ ಏನೂ ಕೂಡ ಕೊರತೆ ಇಲ್ಲ ಅಂತಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಕಮೆಂಟ್ಗಳ ಸುರಿಮಳೆನ ಇಲ್ಲಿ ಹಾಕಿದ್ದಾರೆ. ಒಂದ್ ಸ್ವಲ್ಪ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಕೂಡ ಇಲ್ಲಿ ಇದ್ದೇ ಇರುತ್ತೆ. ಆದ್ರೆ ಈ ಸತಿ ಕ್ವಾಟ್ಲೆ ಕಿಚನ್ ಅಲ್ಲಿ ಕ್ವಾಟ್ಲೆ ಜೊತೆ ಅಡಿಗೆನೂ ಕೂಡ ಕಲ್ತ್ಕೊಳ್ಬಹುದು. ಆದ್ರೆ ಇಲ್ಲಿ ರಕ್ಷಿತಾ ಅವ್ರದ್ದು ಏನೊಂದು ಪ್ರೋಮೋ ಬಿಟ್ಟಿದ್ದಾರೆ, ಪ್ರೋಮೋ ಅಂತೂ ಮಸ್ತ್ ಆಗಿದೆ. ಇದಕ್ಕೆ ಕ್ಯಾಪ್ಷನ್ ಕೊಟ್ಟಿದ್ರಲ್ಲ ಅದಿನ್ನೂ ಕೂಡ ಮಸ್ತ್ ಆಗಿದೆ ನೋಡಿ. ನಾನ್ ವೆಜ್ ಅಡಿಗೆ ಮಾಡೋ ಟೈಮಲ್ಲಿ ರಕ್ಷಿತಾ ಲಾಜಿಕ್ ಇದು ಅಂತಂದ್ಬಿಟ್ಟು, ನೀವು ಅಡಿಗೆ ಮಾಡ್ಬೇಕಾದ್ರೆ ಯಾವ ತರ ಲಾಜಿಕ್ ನ ಯೂಸ್ ಮಾಡ್ತೀರಾ, ಯಾಕಂದ್ರೆ ಲಾಜಿಕ್ ಮಾಡಿದ್ರೆ ಅಡಿಗೆ ಒಂಥರ ಮ್ಯಾಜಿಕ್ ಆಗಿ ತಿನ್ನೋಕ್ಕೂ ಕೂಡ ಟೇಸ್ಟ್ ಆಗಿರುತ್ತೆ. ಲಾಜಿಕ್ ಮ್ಯಾಜಿಕ್ ಟೇಸ್ಟ್ ಎಲ್ಲಾನು ಚೆನ್ನಾಗಿದ್ರೆ ತಿಂದವರು ಸಾಕಾಗಿರ್ತಾರೆ. ಒಂದ್ ವೇಳೆ ಮೂರೂ ಕೂಡ ಕೆಟ್ಟೋಯ್ತು ಅಂತಂದ್ರೆ ಇಲ್ಲಿ ತಿನ್ನಕ್ಕೂ ಆಗಲ್ಲ. ಅಡಿಗೆ ಮಾಡಿರೋರ್ಗೂ ಕೂಡ ಇಲ್ಲಿ ಬೈತಾರೆ, ಮತ್ತೆ ತಿಂತಿರೋರು ಕೂಡ ಬೈಕೊಂಡು ತಿನ್ಬೇಕಾಗತ್ತೆ. ಒಟ್ನಲ್ಲಿ ಎಲ್ಲಾನು ಕೂಡ ಚೆನ್ನಾಗಿ ಇದ್ರೇನೆ ಅಡಿಗೆ ತಿನ್ನಕ್ಕೆ ರುಚಿಯಾಗಿರುತ್ತೆ. ಒಟ್ನಲ್ಲಿ ಅಡಿಗೆ ಮಾಡಬೇಕಾದ್ರೆ ಇಲ್ಲಿ ಇವಾಗ ಕ್ವಾಟ್ಲೆ ಕಿಚನ್ ಅಲ್ಲಿ ರಕ್ಷಿತಾ ಅವರು ಕ್ವಾಟ್ಲೆ ಕೊಟ್ಕೊಂಡು ಅಡಿಗೆ ಮಾಡ್ತಾರೆ ಅಂತಂದ್ಬಿಟ್ಟು ಗೊತ್ತಾಗ್ತದೆ. ಸೊ ಈ ಒಂದು ಪ್ರೋಮೋಗೆ ಇಲ್ಲಿ ಕಮೆಂಟ್ಗಳ ಒಂದು ಸುರಿಮಳೆ ಬಂದಿದೆ. ಅದರಲ್ಲಿ ಒಂದಿಷ್ಟು ಕಮೆಂಟ್ಗಳನ್ನ ಇಲ್ಲಿ ಹೇಳ್ತೀನಿ ನೋಡಿ. ರಕ್ಷಿತಾ ಕ್ವಾಟ್ಲೆ ಕಿಚನ್ ಅಲ್ಲಿ ಎಂಟರ್ಟೈನ್ಮೆಂಟ್ಗೆ ಏನೂ ಕೂಡ ಕೊರತೆ ಇಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಈಗ ಕ್ವಾಟ್ಲೆ ಕಿಚನ್ ಏನಿದೆಯೋ ಅದಿಲ್ಲಿ ರಕ್ಷಿತಾ ಅವ್ರದ್ದು ಅದು ಕ್ವಾಟ್ಲೆ ಕಿಚನ್, ಅವರ ಒಂದು ಕ್ವಾಟ್ಲೆ ಕಿಚನ್ ಅಲ್ಲಿ ಎಂಟರ್ಟೈನ್ಮೆಂಟ್ಗೆ ಏನು ಕೂಡ ಕೊರತೆ ಇಲ್ಲ ಅಂತಂದ್ಬಿಟ್ಟು ಕಮೆಂಟ್ ಹಾಕಿದ್ದಾರೆ. ಏನೇ ಹೇಳಿ ನಮ್ಮ ರಕ್ಷು ಕುಕ್ಕಿಂಗ್ ಸ್ಟೈಲೇ ಬೇರೆ, ಒಂಥರ ಚೆನ್ನಾಗಿರುತ್ತೆ ಅಂತ ಕೂಡ ಇಲ್ಲಿ ಕಮೆಂಟ್ನ ಹಾಕಿದ್ದಾರೆ. ಒಟ್ನಲ್ಲಿ ಇವಾಗ ಸಖತ್ತಾಗಿ ಕ್ವಾಟ್ಲೆ ಕಿಚನ್ ಈ ಒಂದು ಸೀಸನ್ 2 ಸಖತ್ತಾಗಿರುತ್ತೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಅದರಲ್ಲೂ ಕೂಡ ಇಲ್ಲಿ ರಕ್ಷಿತಾ ಅವ್ರದ್ದು ಪ್ರೋಮೋ ಬಿಟ್ಟಾಗ ಎಲ್ಲರೂ ಕೂಡ ಸಿಕ್ಕಾಪಡೆ ಖುಷಿ ಆದ್ರು. ಇನ್ನೂ ಒಂದು ಮಿಸ್ಸಿಂಗ್ ಏನಪ್ಪಾ ಅಂತಂದ್ರೆ ಸೂರಜ್ ಅವರು ಸ್ವಲ್ಪ ಕ್ವಾಟ್ಲೆ ಕೊಟ್ಟಿರೋ ವಿಡಿಯೋಗಳು ಬಂದಿಲ್ಲ. ಅಂದ್ರೆ ಪ್ರೋಮೋದಲ್ಲಿ ಗೊತ್ತಾಗಿದೆ ಅವ್ರು ಇದ್ದಾರೆ ಅಂತಂದ್ಬಿಟ್ಟು, ಆದ್ರೆ ಇವಾಗ ಅವ್ರದ್ದು ಏನೊಂದು ಮುಂದಿನ ಪ್ರೋಮೋಗಳು ಬರುತ್ತೋ ಸಖತ್ತಾಗಿ ಅದ್ಭುತವಾಗಿ ಇಲ್ಲಿ ಇರುತ್ತೆ ಅಂತಂದ್ಬಿಟ್ಟು ಗೊತ್ತಾಗ್ತಿದೆ. ಈಗ ರಕ್ಷಿತಾ ಅವ್ರದ್ದು ಏನೊಂದು ಪ್ರೋಮೋ ಬಿಟ್ಟಿದ್ದಾರೆ, ಅವ್ರು ಅಡಿಗೆ ಮಾಡೋ ಸ್ಟೈಲ್ ಇರ್ಬೋದು, ಮತ್ತೆ ಇಲ್ಲಿ ಅವರೊಂದು ಏನೊಂದು ಲಾಜಿಕ್ ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬಿಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ವಿಟಿ ಪ್ಲೇ ಮಾಡ್ತಾರೆ, ಜಡ್ಜಸ್ಗಳಿಗೆ ಈ ರೀತಿಯಾಗಿ ರಕ್ಷಿತಾ ಅವರು ಅಡಿಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ತೋರಿಸ್ತಾರಲ್ವಾ, ಆ ವಿಟಿ ಪ್ಲೇ ಮಾಡಿದಾಗ ಜಡ್ಜಸ್ಗಳು ಕೂಡ ಇಲ್ಲಿ ರಕ್ಷಿತಾ ಅವ್ರು ಹೇಳಿರೋದನ್ನ ನೋಡ್ಬಿಟ್ಟು ಬಿದ್ದು ಬಿದ್ದು ನಕ್ಕಿದ್ದಾರೆ. ಒಟ್ನಲ್ಲಿ ಕ್ವಾಟ್ಲೇನೂ ಇರುತ್ತೆ, ಮತ್ತೆ ಇಲ್ಲಿ ಮನೋರಂಜನೆಗೆ ಏನು ಕೂಡ ಕಡಿಮೆ ಇರಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಸೊ ವೀಕ್ಷಕರೇ, ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು? ನೀವು ಅಡಿಗೆ ಮಾಡ್ಬೇಕಾದ್ರೆ ಏನೆಲ್ಲ ಲಾಜಿಕ್ಕು ಏನೆಲ್ಲ ಮ್ಯಾಜಿಕ್ಗಳು ಮಾಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.